ಹಾಯ್ ಹಲೋ ನಮಸ್ಕಾರ. ನಾನಿವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಇದ್ದೀನಿ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಸುಬ್ರಹ್ಮಣ್ಯ ರೋಡ್ಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಸಕಲೇಶಪುರ ಮತ್ತು ಸುಬ್ರಹ್ಮಣ್ಯ ರೋಡು ಈ ಮಾನ್ಸೂನಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಅಲ್ಲೆಲ್ಲ ಪ್ರತಿ ವರ್ಷ ಹೋಗ್ತಿದೆ. ಅದೇ ಥರ ಈ ವರ್ಷ ಹೋಗ್ತಾ ಇದ್ದೀನಿ. ಯಾವಾಗೂ ಜೂನ್ ಎಂಡಿಂಗ್ ಇಲ್ಲ ಜುಲೈಯಲ್ಲಿ ಹೋಗ್ತಿದ್ದಿದ್ದು. ಈ ಸರಿ ಈಗ ಮೇಲೆ ಯಾಕಂದರೆ ಈ ಮಂತ್ ಎಂಡ್ ಆದಮೇಲೆ ಸುಬ್ರಹ್ಮಣ್ಯ ರೋಡ್ ಮತ್ತು ಸಕಲೇಶಪುರ ನಡುವಿನ ರೈಲ್ವೆ ರೂಟ್ನ ಕ್ಲೋಸ್ ಮಾಡ್ತಿದ್ದಾರೆ, ಏನೋ ದುರಸ್ತಿ ಕಾರ್ಯ ಅಂತೆ. ಅದರಿಂದ ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ಕ್ಯಾನ್ಸಲ್ ಆಗ್ತಿದೆ ಒಂದು 6 ತಿಂಗಳು. ಅದರಿಂದಾಗಿ ಇವತ್ತು 28 ಮೇ 30ನೇ ತಾರೀಕಷ್ಟೇ ಎಲ್ಲ ಟ್ರೈನ್ಗಳು ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ಇವಾಗಿನ ಹೊರಟಿದ್ದೀನಿ. ನೋಡಿ, ಟ್ರೈನ್ ಹೋಗೋದಕ್ಕೆ ಇನ್ನೊಂದು 10 ನಿಮಿಷ ಟೈಮ್ ಇದೆ. ಅಷ್ಟರಲ್ಲಿ ಒಳಗಡೆ ಎತ್ಕೊಂಡು ಹೊರಡೋಣ. ಈಗ ಟೈಮು 6:55. ನೆಕ್ಸ್ಟ್ ಹಾಸನಕ್ಕೆ 10 ಗಂಟೆಗೆ, ಸುಬ್ರಹ್ಮಣ್ಯ ರೋಡ್ಗೆ 11 ಗಂಟೆಗೆ ಹೋಗುತ್ತೆ. 11 ಗಂಟೆ ಆದಮೇಲೆ ಅಲ್ಲಿಂದ ಒಂದು 2 ಅವರ್ ಒಳ್ಳೆ ವ್ಯೂ ನೋಡ್ಕೊಂಡು ಹೋಗ್ಬೋದು. ಧರ್ಮಸ್ಥಳ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆ ಆಗ್ಬೋದು. ನೋಡೋಣ, ಬನ್ನಿ ಹೊರಡೋಣ. ಇವಾಗ ಟ್ರೈನು ಹಾಸನಿಂದ ಸಕಲೇಶಪುರಕ್ಕೆ ಹೋಗ್ತಾಯಿದ್ದೆ. ನಾನು ಬೆಂಗಳೂರಲ್ಲಿ ಟ್ರೈನ್ ಹತ್ತಿ 7 ಗಂಟೆಗೆ ಮಲ್ಕೊಂಡು ಒಂದು ಹೆಜ್ಜೆ ತೆಗೆಯೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಅಷ್ಟರಲ್ಲಿ ಹಾಸನ ಬಿಟ್ಟು ಮುಂದೆ ಬಂದಿತ್ತು. ಈಗ ಸಕಲೇಶಪುರ ಹೋಗೋಷ್ಟರಲ್ಲಿ 11 ಗಂಟೆ ಆಗುತ್ತೆ. ಅಲ್ಲಿ ಒಂದು ½ ಅನ್ ಅವರ್ ನಿಲ್ಲಿಸಿರ್ತಾರೆ. ಅಲ್ಲಿ ಒಂದು ಇಂಜಿನ್ ಆ್ಯಡ್ ಮಾಡ್ಕೊತಾರೆ ಈ ಟ್ರೈನ್ಗೆ. ಅಲ್ಲಿಂದ ಸಕಲೇಶಪುರ ಸುಬ್ರಹ್ಮಣ್ಯ ರೋಡ್ಗೆ ಹೋಗೋಕ್ಕೆ ಒಂದು 3 ಅವರ್ ಬೇಕಾಗುತ್ತೆ. ಆ 3 ಅವರ್ ಜರ್ನಿಲಿ ವ್ಯೂ ಯಾವ ಥರ ಕಾಣಿಸುತ್ತೆ, ಅಲ್ಲಿ ವೆದರ್ ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಕ್ಲೌಡ್ ಇದ್ದು ಚೆನ್ನಾಗಿ ಮಳೆ ಬರ್ತಾಯಿದ್ರೆ ಒಳ್ಳೆ ವ್ಯೂ ಕಾಣಿಸುತ್ತೆ. ಸ್ವಲ್ಪ ಮೋಡ ಇದೆ ಅಷ್ಟೇ, ಏನು ಮಳೆ ಬರೋ ಥರ ಏನು ಕಾಣಿಸ್ತಾ ಇಲ್ಲ. ನೋಡೋಣ ಹೋಗ್ತಾ ಏನಾಗುತ್ತೆ. ಟ್ರೈನ್ ಇವಾಗ ಸಕಲೇಶಪುರಕ್ಕೆ ಬಂದಿದೆ. ಇಲ್ಲಿಂದ ಸುಬ್ರಹ್ಮಣ್ಯ ರೋಡ್ಗೆ ಹೋಗೋಕ್ಕೆ 3 ಅವರ್ ಬೇಕು. ಇಲ್ಲಿ ½ ಅನ್ ಅವರ್ ನಿಲ್ಲಿಸಿರ್ತಾರೆ. ಇಲ್ಲಿ ಎಕ್ಸ್ಟ್ರಾ ಇಂಜಿನ್ ಆ್ಯಡ್ ಮಾಡ್ಕೋತಾರೆ. ಎಕ್ಸ್ಟ್ರಾ ಇಂಜಿನ್ ಆ್ಯಡ್ ಮಾಡ್ಕೊಳ್ಳೋದು ಯಾಕಂದರೆ ಘಾಟ್ ಸ್ಟೇಷನ್ ಎಲ್ಲ ಹೋಗ್ಬೇಕಲ್ಲ, ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪವರ್ ಬೇಕಾಗುತ್ತೆ ಟ್ರೈನು ಮೂವ್ ಆಗೋದಕ್ಕೆ. ಅದಕ್ಕೆ ಇಲ್ಲಿಂದ ಇಂಜಿನ್ ಆ್ಯಡ್ ಮಾಡಿಕೊಂಡು ಒಂದು ½ ಅನ್ ಅವರ್ ತೊಗೊಂಡು ಇಲ್ಲಿಂದ ಶುರು ಮಾಡ್ತಾರೆ. ವೆದರ್ ಚೆನ್ನಾಗಿದೆ, ಲೈಟಾಗಿ ಮಳೆ ಬರ್ತದೆ. ಈ ವೆದರ್ ಇದ್ದರೆ ಒಳ್ಳೆ ವ್ಯೂ ಕಾಣಿಸ್ತದೆ ಮಾತ್ರ. ನೋಡೋಣ, ಸಾಕಷ್ಟು ಮಾನ್ಸೂನ್ ಇವಾಗ ಶುರುವಾಗಿರೋದ್ರಿಂದ ಅಷ್ಟೊಂದು ಗ್ರೀನರಿ ಇರಲ್ಲ ಅಂದ್ಕೊಂಡಿರ್ತೀನಿ. ಯಾವಾಗೂ ಮಳೆ ಎಲ್ಲ ಶುರುವಾಗಿ, ಮಾನ್ಸೂನ್ ಶುರುವಾಗಿ ಸುಮಾರು 1 ತಿಂಗಳು 1.5 ತಿಂಗಳಾದ್ಮೇಲೆ ಬರ್ತಿದೆ. ಅವಾಗೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ಈ ಸರಿ ಯಾವ ಥರ ಇರೋದೆ ಅಂತ ನೋಡೋಣ. ಈ ಟ್ರೈನಲ್ಲಿ ಸೆಕೆಂಡ್ ಸೀಟರ್ ಇದೆ, ಅದು ರಿಸರ್ವೇಷನ್ 120 ರೂಪಾಯಿ ಟಿಕೆಟು. ಇನ್ನು ಜನರಲ್ಲು ಒಂದು 60-70 ರೂಪಾಯಿ ಇರಬೇಕು. ನಾನು ಸ್ಲೀಪಿಂಗಲ್ಲಿ ರಿಸರ್ವೇಷನ್ ಮಾಡ್ಕೊಂಡಿದ್ದೆ 220 ರೂಪಾಯಿ. ಸ್ಲೀಪಿಂಗಲ್ಲಿ ಎಲ್ಲ ಸೀಟ್ಗಳು ಫಿಲ್ ಆಗವೆ. ಈ ಸೆಕೆಂಡ್ ಸೀಟರು ಮತ್ತು ಜನರಲಲ್ಲಿ ಜನನೇ ಇಲ್ಲ. ನಮ್ಮಲ್ಲಿ ಡೋರ್ ಹತ್ರ ನಿಂತ್ಕೊಳ್ಳೋಕ್ಕೆ ಜಾಗ ಸಿಗಲ್ಲ. ಒಂದು ಕಡೆ ಜನರಲ್ ಯಾರೂ ಜನನೇ ಇಲ್ಲ. ಸುಮ್ಮನೆ 60-70 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಜನರಲಲ್ಲಿ ಬಂದಿದ್ರೆ ದುಡ್ಡಾದ್ರೂ ಕೊಟ್ಟದ್ದು. ಸುಮ್ಮನೆ 220 ರೂಪಾಯಿ ಕೊಟ್ಟು ರಿಸರ್ವೇಷನ್ ಮಾಡ್ಕೊಂಡು 150 ರೂಪಾಯಿ ಲಾಸ್ ಆಯಿತು. ಈ ಸಕಲೇಶಪುರದಿಂದ ಸಿಟಿ ಬಿಟ್ಟು ಘಾಟ್ ಸ್ಟೇಷನ್ ಬಂದಿದ್ದು ವೆಸ್ಟರ್ನ್ ಘಾಟ್ ಸೆಂಟರ್ ಹೋಗೋಕ್ಕೆ ಹತ್ತಿರ 30 ನಿಮಿಷ ಬೇಕಾಗುತ್ತೆ. ಟ್ರೈನು ಒಂದು ನಿಧಾನಕ್ಕೆ ಹೋಗುತ್ತೆ, ತುಂಬ ಸ್ಪೀಡಾಗಿ ಹೋಗಲ್ಲ. ಒಂದು 30 to 40 ಕಿಲೋಮೀಟರ್ ಸ್ಪೀಡಲ್ಲಿ ಅಷ್ಟೇ ಹೋಗೋದು. ಹೋಗ್ತಾ ಇನ್ನೂ ಸ್ಲೋ ಆಗಿಬಿಡುತ್ತೆ. ಲೈಟಾಗಿ ಮಳೆ ಶುರುವಾಗುತ್ತೆ. ಹೋಗ್ತಾ ಒಳಗಡೆ ವೆಸ್ಟರ್ನ್ ಘಾಟ್ಸ್ ಒಳಗಡೆ ಹೋಗ್ತಾ ಮಳೆ ಜಾಸ್ತಿ ಆಗುತ್ತೆ. ಹಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ತೆಗಿಬೇಕಿತ್ತು ಫೋಟೋ. ನೆಕ್ಸ್ಟ್ ಯಾವ್ದಾದ್ರು ಕರು ಕಾಣಿಸ್ತಿದ್ದಂಗೆ ಓಡೋಗ್ಬಿಟ್ಟು ಅಲ್ಲಿ ಜಾಗ ಬಿಡೋಣ. 4-5 ಜನ ಇದ್ದಾರೆ ಅಲ್ಲಿ. ಆ ಸೈಡ್ 4-5 ಜನ ಇದ್ದಾರೆ. ಎಲ್ಲರನ್ನು ಖಾಲಿ ಮಾಡಿಸೋಷ್ಟರಲ್ಲಿ ಟ್ರೈನ್ ಮೂವ್ ಆಗೋದು. ಟನೆಲ್ ಬರ್ತದೆ. ಟನೆಲ್ ಬಂದ ತಕ್ಷಣ ಎಲ್ಲ ಕಿಚ್ಚಕ್ಕೆ ಶುರು ಮಾಡ್ತಾರೆ. ಯಾರು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ.
ಪ್ರತಿಯೊಂದು ಟನೆಲ್ ಮೇಲೂ ಎಷ್ಟನೇ ಟನೆಲ್ ಅಂತ ಬರ್ದಿರ್ತಾರೆ, ಎಷ್ಟು ಮೀಟ್ರ್ ಅಂತ ಬರ್ದಿರ್ತಾರೆ. ಪ್ರತಿಯೊಂದು ಟನೆಲ್ಗಳು ಒಳಗಡೆ ಟ್ರೈನ್ ಹೋಗ್ತಿದ್ದಂಗೆ ಎಲ್ಲ ಜೋರಾಗಿ ಕಿತ್ತಾಗಿ ಶುರು ಮಾಡ್ತಾರೆ. ಕಿತ್ತೋದು ಇದೆಲ್ಲ ಗೊತ್ತಾಗಬೇಕು ಅಂದರೆ ನೀವು ಜನರಲ್ ಬಂದು ಕೂತ್ಕೋಬೇಕು. ಅಲ್ಲಿ ಯಾವ್ದಾದ್ರು AC ಆಮೇಲೆ ಸ್ಲೀಪಿಂಗ್ ಕೋಚು ಅಲ್ಲೆಲ್ಲ ಸ್ವಲ್ಪ ಡೀಸೆಂಟಾಗಿ ಕೂತಿರ್ತಾರೆ. ಯಾರು ಕಿಚ್ಚೋದು ಏನು ಮಾಡೋದು ಮಾತ್ರ ಎಲ್ಲ ಜನರಲ್ ಎಲ್ಲ ಡೋರಲ್ಲೇ ಇರ್ತಾರೆ. ಎಲ್ಲ ಕ್ಯಾಮ್ರಾಮನ್ಗಳಾಗಿ ಹೋಗಿರ್ತಾರೆ. ಆ ಫುಟ್ಬೋರ್ಡಲ್ಲೇ ಕೂತಿರ್ತಾರೆ ಎಲ್ಲರೂ. ಈಗ 6 ಟನೆಲ್ ಆಯಿತು. ನೆಕ್ಸ್ಟು 10ನೇ ಟನೆಲ್ ಬರುತ್ತೆ. ಅದೇ ತುಂಬ ಚೆನ್ನಾಗಿರೋದು ಈ ರೂಟಲ್ಲಿ. ನಾನು ಅದಕ್ಕೆ ಕಾಯ್ಕೊಂಡು ನಿಂತಿದ್ದೀನಿ, ನೋಡೋಣ. ಟನೆಲ್ಸ್ ಎಲ್ಲ ಕಂಪ್ಲೀಟ್ ಆಯಿತು. 58. ಇವಾಗ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಅಂತ ಬಂದಿದ್ದೀವಿ. ಈಗ ಅಷ್ಟೇ. ನಿಮಗೆ ಈ ರೂಟು ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಆಗಬೇಕಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಜುಗಾರಿ ಕ್ಲಾಸ್ ಅಂತ ಒಂದು ಕಾದಂಬರಿ ಇದೆ. ಅದರಲ್ಲಿ ಸುರೇಶ ಮತ್ತು ಗೌರಿ ಅಂತ 2 ಕ್ಯಾರೆಕ್ಟ್ರ್ ಬಂದಿದೆ. ಆ ಕ್ಯಾರೆಕ್ಟರ್ಗಳು ಭೂಗತ ಜಗತ್ತು ಅಂದರೆ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟಿಲಿ ಏನೋ ಮಿಸ್ಸಾಗಿ ಸಿಗಾಕೊಂಡು ಆ ಕಡೆಯಿಂದ ಪೂರ್ತಿ ಈ ಟ್ರೈನಲ್ಲಿ ಜರ್ನಿ ಮಾಡ್ಕೊಂಡ್ಬಂದು ಟನೆಲಲ್ಲಿ ಇಳಿದು ಏನೇನೋ ಆಗುತ್ತೆ. ನಿಮಗೆ ಈ ರೂಟಲ್ಲಿ ಓಡಾಡಿ ನೋಡಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಾದಂಬರಿ ಸಖತ್ತು ಮಜಾ ಕೊಡ್ತದೆ. ಜುಗಾರಿ ಕ್ಲಾಸ್ ಕಾದಂಬರಿನ ಒಂದ್ಸರಿ ಓದಿ, ತುಂಬ ಚೆನ್ನಾಗಿದೆ ಅದು. ಮಂಗಳೂರು ಸಕಲೇಶ್ಪುರ ರೋಡು ಏನಿದೆ ಅದನ್ನ ಕಲ್ಪನೆಯಲ್ಲಿ ಇಟ್ಕೊಂಡೇ ಇವರು ತೇಜಸ್ವಿ ಅವರು ಬರ್ತಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತದೆ. ಈ ರೂಟ್ ಅಂತೂ ನಿಮಗೆ ಓಡಾಡೋ ಅಭ್ಯಾಸ ಇದ್ದರೆ ಆ ಕಾದಂಬರಿ ಓದುವಾಗ ಸಖತ್ತು ಮಜಾ ಕೊಡ್ತದೆ. ಇವಾಗ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಬೇಕು. ಇಲ್ಲಿಂದ ಹೊರಗಡೆ ಬಸ್ ಇರ್ತದೆ. ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕು. 1 hour 1.5 hour ಬೇಕು. ಅಲ್ಲಿ ದೇವ್ರ ದರ್ಶನ ಮಾಡಿ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಆದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಊರಿಗೆ ರಿಟರ್ನ್ ಹೋಗೋಣ ಅಂದ್ಕೊಂಡಿದ್ದೀನಿ. ಮೇನ್ ಪ್ರಾಬ್ಲಮ್ ಏನಂದರೆ ಮೊಬೈಲ್ ಚಾರ್ಜರ್ ತಂದಿಲ್ಲ, ಕ್ಯಾಶ್ ಜಾಸ್ತಿ ಇಟ್ಕೊಂಡಿರಲಿಲ್ಲ. ನಾಳೆವರೆಗೂ ಕಷ್ಟ. ಯಾರಾದರೂ ಸಿಕ್ಕಿದ್ರೆ ಫೋನ್ಪೇ ಮಾಡಿ ಅಮೌಂಟ್ ಇಸ್ಕೋಬೇಕು. ಹಂಗೇನಾದರೂ ಸಿಕ್ಕಿದ್ರೆ ಅಷ್ಟೇ ನಾಳೆವರೆಗೂ ಇರೋಕ್ಕಾಗೋದು. ಇಲ್ಲಾಂದರೆ ರಿಟರ್ನ್ ಇವತ್ತೇ ಹೋಗ್ಬೇಕಾಗುತ್ತೆ. ಇಲ್ಲಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 1 ಇಲ್ಲ 2 ಬಸ್ ಇರ್ತಾವೆ ಅಷ್ಟೇ. ಒಂದು ಟ್ರೈನೇ ಜನ ಬಂದವರೆಲ್ಲ ಇದಕ್ಕೆ ಹತ್ಕೊಬೇಕಲ್ಲ. ಎಲ್ಲ ಫಾಸ್ಟಾಗಿ ಬೇಗ ಹತ್ಕೊಳಕ್ಕೆ ಓಡೋಯ್ತಾ ಇರ್ತಾರೆ ಸೀಟ್ ಇಟ್ಕೊಳ್ಳೋಕ್ಕೆ. ಅದು ಬಿಟ್ಟರು ಇಲ್ಲಿ ಆಟೋಗಳು ಟ್ಯಾಕ್ಸಿಗಳೆಲ್ಲ ಸಿಗ್ತವೆ. ಅದರಲ್ಲಿ ಹೋಗ್ಬೋದು. ಸ್ವಲ್ಪ ಕಾಸ್ಟ್ಲಿ. ಇದರಲ್ಲಿ ಹೋದರೆ ಬಸ್ಸರಾದರೆ ಚೀಪ್ ಆ್ಯಂಡ್ ಬೆಸ್ಟ್ ಇರ್ತದೆ ಅಂದ್ಬಿಟ್ಟು ಎಲ್ಲ ಬಸ್ ಹತ್ತದ. ಇವಾಗ ಟೈಮು 4 ಗಂಟೆ. ಸುಬ್ರಹ್ಮಣ್ಯ ರೋಡಿಂದ ಬಸ್ ಹತ್ಕೊಂಡು ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಇವಾಗ ಊಟನೂ ಇಲ್ಲ, ದರ್ಶನವೂ ಇಲ್ಲ. ಒಂದಷ್ಟೊತ್ತು ಕಾಯ್ಕೊಂಡಿದ್ದು ದರ್ಶನ ಮಾಡಿ ಊಟ ಮಾಡಿ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ನೋಡಿ, ಇಲ್ಲಾಂದರೆ ಇಲ್ಲಿಂದನೇ ಬಸ್ ಹತ್ತಬೇಕು. ಸುಬ್ರಹ್ಮಣ್ಯ ಕ್ಯಾನ್ಸಲ್. ಹೋಟ್ಲಲ್ಲಿ ತಿಂಡಿ ತಿಂದು ದರ್ಶನಕ್ಕೆ ಅಂತ ಕ್ಯೂ ನಿಂತ್ಕೊಂಡೆ 4:45ಗೆ. ಆಲ್ಮೋಸ್ಟ್ 5:35ಕ್ಕೆಲ್ಲ ಆಚೆ ಬಂದ್ಬಿಟ್ಟಿದೆ. ಏನು ಜನ ಏನು ರಶ್ ಇಲ್ಲ. ಹೊಸ್ದಾಗಿ ಏನೋ ಕ್ಯೂ ಕೌಂಟ್ರ್ ಅಂತ ಮಾಡೋರಲ್ಲ, ಅದು ತುಂಬ ಜನ ರಶ್ ಇದ್ದಾಗ ಓಕೆ. ಈಗಂತೂ ತುಂಬ ಜಿಗುಪ್ಸೆ ಬರ್ಸ್ಬಿಡ್ತದೆ. ಯಾರೂ ಇರೋಲ್ಲ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ರೌಂಡ್ ಹಾಕ್ಕೊಂಡು ಬೈ ಚಾನ್ಸ್ ಏನಾದರೂ ವಾಕಿಂಗ್ ಮಾಡಲ್ಲ ಅಂತ ಬೇಜಾರಿಂದ ಏನಾದರೂ ಇಲ್ಲಿಗೆ ಬಂದರೆ ಇಲ್ಲೇ ವಾಕಿಂಗ್ ಮಾಡಿಸ್ಬಿಡ್ತಾರೆ, ಸುತ್ತಾಕ್ಸ್ತಾರೆ. ಮುಂಚೆ ಇದ್ದಿದ್ದು ಕ್ಯೂಗಿನ ಜೊತೆಗೆ ಇದು ಅಡಿಷ್ನಲ್ಲು. ಬಟ್ ಏನೇ ಆಗಲಿ ಚೆನ್ನಾಗಿ ದರ್ಶನ ಆಯಿತು. ಇದರಿಂದ ಲಗೇಜ್ ಎತ್ಕೊಂಡು
ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಸ್ ಹತ್ಬಿಡ್ತೀನಿ. ಇಲ್ಲಿ ಪ್ರಸಾದ ತಿನ್ನೋಕ್ಕೆ ಕೊಡೋಷ್ಟು ಟೈಮ್ ಇಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಊಟ ಮಾಡಿ ಅಲ್ಲಿಂದನೇ 10:30ಗೆ ಬಸ್ ಹತ್ತಿ ಬೆಂಗಳೂರಿಗೆ ಹೋಗೋದು. ಈಗ ಲಗೇಜ್ ಇಸ್ಕೊಂಡು KSRTC ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತೋದು. ಧರ್ಮಸ್ಥಳದಲ್ಲಿ 6 ಗಂಟೆಗೆ ಬಸ್ ಹತ್ತಿದ್ದು 7:15 ಕರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀನಿ. ಇಲ್ಲಿ ಈಗ ದರ್ಶನ ಏನು ಅಷ್ಟೇನು ರಶ್ ಇರೋಲ್ಲ, ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಲಗೇಜ್ ಇಟ್ಟು ದರ್ಶನ ಮಾಡಿ ಅಲ್ಲೇ ಊಟ ಮಾಡಿ ಇಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ಬಿಡ್ತೀನಿ. ನನ್ನ ಮೊಬೈಲ್ ಚಾರ್ಜ್ ಖಾಲಿ ಆಗೋಷ್ಟು ಟಿಕೆಟ್ ಬುಕ್ ಮಾಡಿಕೊಂಡು ಬಸ್ಸಲ್ಲಿ ಕೂತ್ಕೊಬಿಡ್ಬೇಕು. ನಾವು ತುಂಬ ಸರಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೆ, ಆದರೆ ಊಟ ಮಾಡೋಕ್ಕಾಗಿರಲಿಲ್ಲ, ಮಿಸ್ ಆಗ್ತಿತ್ತು. ಇವಾಗಾದರೂ ಮಾಡಬೇಕು ಅನ್ಕೋತಿದ್ದೆ, ಬಟ್ ನಮಗೆ ಸಿಗ್ತಾ ಇರಲಿಲ್ಲ. ಏನಾದರೂ ಟೈಮ್ ಇದೆ, ಅಡ್ಜಸ್ಟ್ ಆಗ್ತಿರಲಿಲ್ಲ. ಇವಾಗ ಊಟ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ದರ್ಶನವೂ ಅಷ್ಟೇ, ನಾನು ಹೋಗೋ ಟೈಮ್ಗೆ 7:15ಗೆ ದರ್ಶನ ಶುರುವಾಗೋದಿತ್ತು. ಆ ಟೈಮ್ಗೆ ಅದೇನೋ ರಥಗಳೆಲ್ಲ ಹೇಳಿದ್ರು, ಏನೇನೋ ತೇರೆಲ್ಲ ಎಳ್ಕೊಂಬಂದು ಇದು ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ದರ್ಶನ ಆಯಿತು, ಬೇಗ ಆಯಿತು, ಒಂದು 5 ನಿಮಿಷದಲ್ಲಿ. ನಂತರ ಊಟ ಮಾಡಿ ಈಗ ಪ್ರಸಾದ ತಗೊಂಡು ಲಗೇಜ್ ಎತ್ಕೊಂಡು ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ಬಸ್ಸಲ್ಲಿ ಹತ್ತಿ ಬೆಂಗಳೂರಿಗೆ ಹೋಗ್ತಿದ್ದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.